ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ಭುಜಂಗ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಅಮ್ಮಾಜಿ ನಮಸ್ಕಾರ. ಅಲ್ಲ ಅಮ್ಮಾಜಿ, ನಮ್ಮಂತಕ್ಕೆ ಗಾಡಿ ಕಳಿಸ್ಬಿಟ್ಟಿದ್ದೀರಾ? ಹಾ, ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಈಗ ವ್ಯಾನ್ ಹತ್ಕೊಂಡು ಬನ್ನಿ. ಅಲ್ಲ ಅಮ್ಮಾಜಿ, ನಮ್ಮ ಮನೆ ಬಾಡಿಗೆ ಮನೆ ಬಿಟ್ಬಿಟ್ಟು ನಾವು ನನ್ ಮೇಲೆ ನಿಮ್ಗೆ ನಂಬಿಕೆ ಇದೆಯಲ್ವಾ? ಐತೆ ಅಮ್ಮಾಜಿ, ಐತೆ ಐತೆ. ಸರಿ, ಹಾಗಿದ್ರೆ ಏನು ಯೋಚನೆ ಮಾಡದೆ ಸೀದಾ ವ್ಯಾನ್ ಹತ್ಕೊಂಡು ಬನ್ನಿ. ನರೇಂದ್ರ, ಪೂರ್ವಿ ಬಂದಿದ್ಲಲ್ಲ, ಹೊರಟ್ಲಾ? ಹಾ ಅಮ್ಮಾಜಿ, ಮನೆಗೆ ಹೋಗಿದ್ದಾಳೆ ಅನ್ಸುತ್ತೆ. ಆಸ್ಪತ್ರೆಯಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ಹೊಟ್ಟೋಗಿದ್ದಾಳೆ. ಹೋಗ್ಲಿ ಹೋಗು. ಎಲ್ಲಿಗೆ ಹೋದ್ರು ಅವಳು ಈ ಅಮ್ಮಾಜಿ ಎದುರುಗಡೆ ಬಂದು ನಿಲ್ಲೇಬೇಕು. ಅಪ್ಪಯ್ಯ, ಅಕ್ಕಮ್ಮ ಸತ್ಯ ಬಂದ್ರು. ಯಾಕವ ಈ ತರ ಮಾಡ್ಬಿಟ್ರಿ ಬರಕ್ಕೆ? ಅಪ್ಪಯ್ಯ, ಅದಿರ್ಲಿ, ನೀವ್ ಎಲ್ಲಿಗೆ ಹೊರಟು ನಿಂತಿದ್ದೀರಾ? ಮನೆಗ್ ಬೀಗ ಯಾಕೆ ಹಾಕಿದ್ರಿ ಅಣ್ಣಯ್ಯ? ಅಮ್ಮಾಜಿ ಮನೆ ಖಾಲಿ ಮಾಡಿಸ್ತಿದ್ರು, ನಮ್ಮನ್ನೆಲ್ಲ ಬೇರೆ ಕಡೆ ಕಳಿಸ್ತಿದ್ರು. ಏನು, ಅಮ್ಮಾಜಿನ ಯಾಕೆ ಎಲ್ಲ ಕಳಿಸ್ತಿದಾರೆ? ಏನೋ ಕೊಡುವ ಗೊತ್ತಿಲ್ಲ. ನಾನು ಫೋನ್ ಮಾಡಿ ಕೇಳಿದೆ, ನಮ್ಮ ಮೇಲೆ ನಂಬಿಕೆ ಐತಲ್ವದ, ಹಾಗಿದ್ರೆ ಗಾಡಿ ಎತ್ತಿ ಅಂದ್ರು. ಏನ್ ಹೇಳಕತ್ತು, ಹುಡುಗ್ರೆಲ್ಲ ಸಾಮಾನೆಲ್ಲ ತಗೊಂಡೋಗಿ ಗಾಡಿಗೆ ಹಾಕಿರು. ಸರಿ ಬರ್ರಿ, ನಾವು ಹೋಗೋಣ. ಅಲ್ಲ ಅಣ್ಣಯ್ಯ, ಇದ್ದಕ್ಕಿದ್ದಂಗೆ ಈಗ ಮನೆ ಖಾಲಿ ಮಾಡೋಂಥದ್ದು ಏನಾಯ್ತು? ಅಮ್ಮಾಜಿ ಏನಾದ್ರು ಅವ್ರ ಮನೆಗ್ ಕರೆಸ್ಕೊಳ್ತಾ ಇದಾರ? ರೀ, ಅವ್ರ ಮನೆಗೆ ಏನಾರ ಆದ್ರೆ ನಾವ್ ಹೋಗೋದ್ ಬ್ಯಾಡ ರೀ. ಹೌದು ಅಪ್ಪಯ್ಯ, ಅಲ್ಲಿಗೆ ಅಂತಂದ್ರೆ ನಾನಂತೂ ಬರಕಿಲ್ಲ. ಹೌದಣ್ಣಯ್ಯ, ನಾವ್ ಅವ್ರ ಮನೆಯಲ್ಲಿ ಹೆಂಗಿರಕಾಯ್ತದೆ? ಅದೆಲ್ಲ ಸರಿ ಹೋಗಕ್ಕಿಲ್ಲ. ಅಷ್ಟನೋ ಸುಖನೋ ನಾವು ನಮ್ಮನೇನಲ್ಲೇ ಇರೋಣ. ಅವ್ರಂಕಲ್ ಇರೋದ್ ಬ್ಯಾಡ. ಅವ್ರ ಮನೇಲಿ ಇರೋದಾದ್ರೆ ನನಗೂ ಒಪ್ಪಕ್ಕಿಲ್ಲ ಕಣವ ಮನಸ್ಸು. ಆದ್ರೆ ಅಮ್ಮಾಜಿ ಅವ್ರು ಹೊರಡು ಅಂತ ಹೇಳೋರಲ್ವಾ, ಅವ್ರ ಮಾತಿಗೆ ಗೌರವ ಕೊಟ್ಟು ಹೊರಡ್ಬೇಕಾಗ್ತತೆ. ಆಮೇಲೆ ಹೋಗಿ ನೋಡುವ, ಅಲ್ಲಿ ಏನು ಎತ್ತ ಅಂತ ವಿಚಾರಿಸುವ, ಆಮೇಲೆ ನಿರ್ಧಾರ ಮಾಡುವ. ಬನ್ನಿ. ಬೇಡ ಅಪ್ಪಯ್ಯ, ನಾವ್ ಅಲ್ಲಿಗೆ ಹೋಗೋದು ಬೇಡ. ಅಮ್ಮಾಜಿ ಏನಾದ್ರೂ ಹೇಳಿ ನಮ್ಮನ್ನ ಒಪ್ಪಿಸ್ಬಿಡ್ತಾರೆ. ನನಗಂತೂ ಅಲ್ಲಿ ಹೋಗಕ್ಕೆ ಇಷ್ಟನೇ ಇಲ್ಲ. ನಾನ್ ಬರಕಿಲ್ಲ ಅಂದ್ರೆ ಬರಕಿಲ್ಲ. ನೀನ್ ಹಿಂಗ ಹಠ ಮಾಡಿದ್ರೆ ಹೆಂಗವ್ವ? ಅಮ್ಮಾಜಿ ಅವರು ನಂಬಿಕೆ ಬಗ್ಗೆ ಮಾತಾಡೋರೆ, ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಹೋಗ್ತಿದ್ರೆ ಹೆಂಗ ಹೇಳು? ನಡಿ ನೀನು. ಇಲ್ಲ, ನಾನ್ ಬರೋದಿಲ್ಲ. ಹಂಗಲ್ಲ ವಾಪುರ್ವಿ, ಅಲ್ಲಿ ಹೋಗಿ ಒಂದ್ಸಲ ಅವ್ರು ಏನ್ ಹೇಳ್ತಾರೆ ಅಂತ ಕೇಳುವ. ಬಾ ಅಕ್ಕ, ಬಾರಕ್ಕ ಹೋಗೋಣ. ಅಲ್ಲಿ ಅಕ್ಕನ ಜೊತೆ ಆರಾಮಾಗಿರ್ಬೋದು. ಇಲ್ಲ ಇಲ್ಲ ಇಲ್ಲ, ನಾನ್ ಬರಕ್ಕಿಲ್ಲ. ಪೂರ್ವಿ, ನಾನು ನೋಡ್ತಾನೆ ಇವ್ನಿ. ಆ ಮನೆ ವಿಷಯ ಎತ್ತದಂಗೆ ನಿನ್ ಮಕ್ಕದಾಗೆ ಬೇಸರ ಕಾಣ್ತತೆ. ಏನಾಯ್ತವ ಅಲ್ಲಿ? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನು ಇಲ್ಲ. ಸರಿ ಬಾ, ಹಂಗಾರೆ ಹೋಗಿ ನೋಡುವ, ಅದೇನಂತ ನೋಡುವ. ಬಾ ಬಾ. ಹತ್ತು ಗಾಡಿ ಹತ್ತು ಹತ್ತಮ್ಮ ನೀವು. ಬಾ ಹತ್ತುವ.
ಇದ್ಯಾವ ಮನೆ? ವಾವ್, ಎಷ್ಟ್ ಚೆನ್ನಾಗೈತೆ. ಅತ್ಯವ ನನ್ಗೆಲ್ಲ ಅಮ್ಮಾಜಿ ಅವ್ರ ಮನೆ ಕರ್ಸ್ಕೋತಾರೋ ಅಂತ ಭಯ ಆಗೋಗಿತ್ತು. ಅದೇನೋ ಸರಿ, ಆದ್ರೆ ಇದು ಯಾರ ಮನೆ? ನಮ್ಮನ್ನ ಇಲ್ಲಿಗೆ ಯಾಕೆ ಬರೋ ಹಂಗ್ ಮಾಡಿದ್ರು? ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ. ಅಮ್ಮಾಜಿನೂ ಸರಿಯಾಗಿ ಏನು ಹೇಳಲಿಲ್ಲ. ಏನಪ್ಪ ಇದು ಯಾರ ಮನೆ? ನಿಮ್ಮನೆ. ಒಂದೇ ನಿಮಿಷ, ಡಾಕ್ಟರ್ ಬರ್ಕೊಟ್ಟಿರೋ ಮೆಡಿಸಿನ್ಸ್ ತಂದ್ಬಿಡ್ತೀನಿ. ಅಮ್ಮಾಜಿ ಯಾಕೆ ನಮ್ ಜೊತೆ ಬಂದಿಲ್ಲ? ಅದು ಅವ್ರಿಗೆ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೆ. ಅಮ್ಮಾಜಿ ಆಸ್ಪತ್ರೆಲೇ ಇದ್ರು, ನನ್ ನೋಡಕ್ ಕೂಡ ಬರ್ಲಿಲ್ಲ. ಯಾಕೆ? ಅದು ಅವರು ಡಾಕ್ಟರ್ ಹತ್ರ ಮಾತಾಡೋದು, ಬಿಲ್ಲಿಂಗ್ ಅಂತ ಓಡಾಡ್ತಿದ್ರಲ್ಲ, ಅದಕ್ಕೆ ಅಷ್ಟೆ. ನಾನು ಮೆಡಿಸಿನ್ಸ್ ತಂದ್ಬಿಡ್ತೀನಿ. ನೀವ್ ಸುಳ್ಳು ಹೇಳ್ತಿದ್ದೀರಾ. ಏನ್ ಸುಳ್ಳು? ಅಮ್ಮಾಜಿಗೆ ನನ್ ಮೇಲೆ ಕೋಪ ಬಂದೈತೆ, ಅದಕ್ಕೆ ಅವ್ರು ಆಸ್ಪತ್ರೆಲೇ ಇದ್ರು, ನನ್ ನೋಡಕ್ಕೂ ಬರ್ಲಿಲ್ಲ, ಮಾತು ಆಡ್ಸ್ಲಿಲ್ಲ ಅಲ್ವಾ? ಹೇ, ಹಾಗೆಲ್ಲ ಏನೂ ಇಲ್ಲ. ನೀನ್ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ? ಈಗ ತಾನೇ ಹಾಸ್ಪಿಟ್ಲಿಂದ ಆಚೆ ಬಂದಿದ್ಯಾ, ಸ್ವಲ್ಪ ಕೂಲಾಗಿರೋ. ನೋಡಿ, ನನ್ನ ಸಮಾಧಾನ ಮಾಡಕ್ ಬರ್ಬೇಡಿ. ನನ್ ಗೊತ್ತೈತೆ ಅಮ್ಮಾಜಿಗೆ ಯಾವ್ದೋ ಕಾರಣಕ್ಕೆ ನನ್ ಮೇಲೆ ಬೇಜಾರಾಗಿರುತ್ತೆ, ಕೋಪ ಬಂದೈತೆ ಅಂತ. ಅದಕ್ಕೆ ಅವ್ರು ನನ್ನ ಮಾತಾಡ್ಸಿಲ್ಲ. ನಿಮ್ಗೂ ಬೈದ್ರಲ್ವಾ? ನಿಜ ಹೇಳಿ. ನೋಡು, ನಾವಿದ್ನೆಲ್ಲ ಮನೆಗೆ ಹೋಗಿ ಮಾತಾಡೋಣ, ನೀನ್ ತಲೆ ಕೆಡ್ಸ್ಕೊಬೇಡ. ಮೊದಲನೇದಾಗಿ ಕ್ಷಮೆ ಇರ್ಲಿ ಭುಜಂಗ ಅವ್ರೆ. ನಿಮಗೆ ಎಲ್ಲಿಗೆ ಏನು ಅಂತ ಏನು ಹೇಳ್ದೆ ಆ ಮನೆಯಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಬರೋ ಹಾಗೆ ಮಾಡಿದೆ. ಅಲ್ಲ ಈ ಮನೆ ನೋಡಿ, ನೀವು ನಮ್ ಬೀಗ್ರು. ನೀವು ನಮ್ಗೆ ಹೆಣ್ಣು ಕೊಟ್ಟವ್ರು. ನೀವು ಅದೆಲ್ಲೋ ಒದ್ದಾಡ್ಕೊಂಡು ಕಷ್ಟಪಡೋದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ನನಗಾಗೋದಿಲ್ಲ. ನೀವಿನ್ ಮುಂದೆ ಈ ಮನೇಲೇ ಇರ್ತೀರ, ಇದು ನಿಮ್ಮನೆ. ಅಂಬಜಿ, ಇಷ್ಟೊಂದು ದೊಡ್ಡ ಋಣಭಾವ ನನ್ನ ಮೇಲೆ ಒರೆಸ್ಬೇಡಿ. ಅದು ಮರೋ ಯೋಗ್ಯತೆ ನಂಗಿಲ್ಲ. ನಿಮ್ಮ ಯೋಗ್ಯತೆ ಬಗ್ಗೆ ನಾನು ಮಾತಾಡೋದಿಲ್ಲ ಭುಜಂಗ ಅವ್ರೆ. ಮನುಷ್ಯ ಒತ್ತಡಕ್ಕೆ ಸಿಲುಕಿ ಎಲ್ಲವನ್ನು ಕಳ್ಕೊಂಡ ಅಂದ ಮಾತ್ರಕ್ಕೆ ಅವನು ಅಯೋಗ್ಯ ಆಗೋದಿಲ್ಲ. ಆದ್ರೂ ಅಮ್ಮಾಜಿ, ಈ ಮನೇನ ನಮ್ದು ಅಂತ ಒಪ್ಕೊಳಕ್ಕ ಹಾಕಿಲ್ಲ ಅಮ್ಮಾಜಿ. ನನಗೆ ಬೇಡ ಅಮ್ಮಾಜಿ. ಯಾಕೆ ಬೇಗ್ರೆ ಹಾಗೆ ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ ಆರಾಮಾಗಿರಿ. ಯಾಕೆ, ಇಲ್ಲಿರಕ್ಕೆ ತಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಅಲ್ಲ, ಅದು ನಿಮಗೆಷ್ಟು ಸ್ವಾಭಿಮಾನ ಇದೆ ಅನ್ನೋದು ನನಗೆ ಗೊತ್ತು ಭುಜಂಗ ಅವ್ರೆ. ಈ ಮನೆಯಲ್ಲಿ ನಿಮ್ಗೆ ಇರೋಕೆ ಮುಜುಗರ ಅಂತ ಆದ್ರೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಟ್ಕೊಂಡು ಹೋಗಿ. ಅದು ಅಲ್ಲದೆ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ನಿಮ್ಗೊಂದು ಕೆಲಸನೂ ಕೊಡ್ತಾ ಇದ್ದೀನಿ. ಆಗ್ಬೋದಾ? ಈಗ ಒಪ್ಕೋತೀರಾ? ನನಗೆ ಮಾತೆ ಬರುತ್ತಿಲ್ಲ ಅಮ್ಮಾಜಿ. ಚಿಚಿ, ಏನ್ ಮಾಡ್ತಾ ಇದ್ದೀರಿ? ನೀವು ನಮ್ಮ ಪಾಲಿನ ದೇವರು ಅಂತ ಪದೇ ಪದೇ ಸಾಬೀತು ಮಾಡ್ತಾ ಇದ್ದೀರ. ಹೌದಮ್ಮಾಜಿ, ಅದ್ ಯಾವ ಜನ್ಮದಾಗೆ ನೀವು ನಮ್ ತಾಯಿ ಆಗಿದ್ರೋ ಏನೋ, ಈ ಜನ್ಮದಾಗೆ ಈ ರೀತಿ ಎಲ್ಲ ಕಾಪಾಡ್ತಾ ಇದ್ದೀರಾ. ಯಾಕೆ ಹಾಗೆ ಹೇಳ್ತೀರಾ ನೀನವ್ರೆ? ಹೋದ ಜನ್ಮದಲ್ಲಿ ನಾನು ನಿಮ್ಮ ಋಣದಲ್ಲಿದ್ದೆ ಅನ್ಸುತ್ತೆ. ಈಗ ಅದನ್ನ ತೀರಿಸ್ತಾ ಇದ್ದೀನೋ ಏನೋ. ಒಟ್ನಲ್ಲಿ ನೀವು ನಮ್ಮನೆಯವರು. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತೀನಿ ನಾನು. ಆದ್ರೆ ನಂದೊಂದು ಷರತ್ತಿದೆ.
ಅದಕ್ಕೆ ನೀವು ಒಪ್ಕೋಬೇಕು. ಏನಂತಮ್ಮಾಜಿ? ನಾನು ಪೂರ್ವಿ ವಿಷಯದಲ್ಲಿ ಒಂದು ಮಾತು ಕೊಟ್ಟಿದ್ದೆ. ಅದು ಈಡೇ ಇರೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದು ನನ್ನ ಗೌರವದ ಪ್ರಶ್ನೆ ಕೂಡ. ಪೂರ್ವಿಗೆ ಒಂದು ಬದುಕು ಸಿಗೋ ತನಕ ನನ್ನ ಆತ್ಮಸಾಕ್ಷಿ ನನ್ನನ್ನೇ ಚುಚ್ಚುತ್ತಾ ಇರುತ್ತೆ. ಪೂರ್ವಿನ ನನ್ನ ಜೊತೆ ಕಳಿಸ್ಕೊಡಿ. ಅವಳು ನಮ್ಮನೆಲ್ಲೇ ಇರಬೇಕು. ಈ ಮಾತಿಗೆ ನೀವ್ಯಾರು ಬೇಡ ಅನ್ನಲ್ಲ ಅನ್ಕೊಂಡಿದ್ದೀನಿ. ಈ ಅಮ್ಮಾಜಿ ಯಾಕೆ ಪೂರ್ವಿಂದ ಬಿದ್ದವ್ರೆ? ಅಲ್ಲ ಅಮ್ಮಾಜಿ, ಅವ್ರವ್ರ ಮನೆ ಹೆಣ್ಮಕ್ಳು ಜವಾಬ್ದಾರಿನ ತಗೊಳಕ್ ಹಾಕಿಲ್ಲ ಅನ್ನೋ ಈ ಕಾಲದಾಗೆ ನಮ್ಮನೆ ಹೆಣ್ಮಕ್ಳು ಜವಾಬ್ದಾರಿನ ತಗೊಂಡು ಅವಳನ್ನೊಂದು ತಡ ಮುಟ್ಸೋವರೆಗೂ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ಬೇಕಾರೆ ನಾನು ಹೆಂಗ್ ಕಳ್ಸಕ್ ಹಾಕಿಲ್ಲ ಅಂತ ಹೇಳಿ. ಆದ್ರೆ ಪೂರ್ವಿ ಇಲ್ಲ ಇಲ್ಲ, ನಾನ್ ಬರಕ್ಕಿಲ್ಲ. ಪೂರ್ವಿ, ಅಮ್ಮಾಜಿ, ನೀವು ನನ್ನನ್ನ ತಿಳ್ಕೊಬೇಡಿ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಆದ್ರೆ ನಾನು ಆ ಮನೆಗೆ ಬರಕ್ಕಿಲ್ಲ. ನಾನು ಅಪ್ಪಯ್ಯ ಅವನ ಜೊತೆ ಇರಬೇಕು. ಈಗಾಗಲೇ ನಿಮ್ಮ ಋಣ ನಮ್ಮ ಮೇಲೆ ಬೆಟ್ಟದಷ್ಟೈತೆ. ಅದನ್ನ ಹೆಂಗ್ ತೀರ್ಸೋದು ಅಂತ ಗೊತ್ತಿಲ್ಲ. ಈಗ ನಾನು ಮತ್ತೆ ಅಲ್ಲಿಗೆ ಬಂದು ನಿಮ್ಗೆ ಹೊರೆ ಆಗಕ್ಕೆ ನನಗೆ ಮನ್ಸಿಲ್ಲ ಅಮ್ಮಾಜಿ. ಹೊರೆನಾ? ನಿನ್ನನ್ನ ಹೊರೆ ಅಂತ ಯಾರು ಹೇಳಿದ್ದು? ನೀನು ಅಲ್ಲೇ ಇರಬೇಕು. ಯಾಕೆ ಅಂದ್ರೆ ನೀನು ನಮ್ಮನೆಯವಳು. ಅಂದ್ರೆ ನಿನ್ನ ಜೀವನ ಏನು ಅಂತ ನಿರ್ಧಾರ ಆಗೋವರೆಗೂ ನಮ್ಮನೆಲ್ಲೇ ಇರಬೇಕು ಅಂದೆ. ಇಲ್ಲ ಅಮ್ಮಾಜಿ, ನಾನು ಅಪ್ಪಯ್ಯ ಅವನ ಜೊತೆ ಇರಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಉಲ್ವಿ ಪ್ರೀತಿಯಿಂದ ಕರೀತಾಳೆ. ಯಾಕವ ಹೋಗಲ್ಲ ಅಂತ್ಯಾ? ಅವ್ವ, ನನ್ನ ಅರ್ಥ ಮಾಡ್ಕೊ. ನೀನ್ ಎಲ್ಲಿಗೂ ಹೋಗ್ಬೇಡಕ್ಕ. ಅಂದ್ರೆ ನೀನ್ ಬರೋದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ಯಾ? ನರೇಂದ್ರ, ಅಮ್ಮಾಜಿ 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 ಅಮ್ಮಾಜಿ, ಒಂದ್ ನಿಮಿಷ. ಪೂರ್ವಿ ಬಾ. ಅಪ್ಪಯ್ಯ, ನಾನು ಹೋಗಕ್ಕಿಲ್ಲ ಅಪ್ಪಯ್ಯ. ನಿಮ್ಮ ಅಪ್ಪಯ್ಯ ನಿನ್ನನ್ನು ಕಳ್ಸ್ಕೊಡಕ್ಕೆ ತುದ್ಗಾಲ ನಿಂತ್ಕೊಂಡನೆ ಅಂದ್ಕೋಬೇಡ. ಅದೇ ನಾನೇನು ಹೇಳ್ತೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊಳಪ್ಪ. ಆಮೇಲೆ ನೇನೇ ಒಂದು ತೀರ್ಮಾನ. ಪುಟ, ಅಮ್ಮಾಜಿಯವರು ಪೂರ್ವಿ ಜವಾಬ್ದಾರಿ ನಂದು ಅಂತ ನನಗೆ ಮಾತು ಕೊಟ್ಟವ್ರೆ. ಆ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಅವ್ರ ದೊಡ್ಡತನ ಬರ್ತ್ಬಿಟ್ಟು ನಮ್ಮ ತಗ್ ಬಂದವ್ರೆ ಪೂರ್ವಿನ ಕಳಿಸ್ಕೊಡಿ ಅಂತ ಕೇಳ್ಕೊಂತವ್ರೆ. ನೋಡು, ಕಳಿಸ್ಕೊಡ್ಬೇಕು. ನೀನು ಹೋಗ್ಬೇಕಲ್ವಾ? ಅವ್ರ ಋಣ ನಮ್ಮ ಮೇಲೆ ಏಟೊಂದೈತಿ ಹೇಳು. ಅವ್ರ ಪ್ರೀತಿ ಏಟೊಂದೈತಿ ಹೇಳು. ಅವ್ರ ವಿಶ್ವಾಸ ಏಟೊಂದೈತಿ ಹೇಳು. ನೀನು ಹೋದ್ರೆ ಅವ್ರಿಗೂ ಸಹ ನಮ್ಮ ಮಾತು ಕೇಳಿದ್ರು ಅಂತ ಒಂದು ತೃಪ್ತಿ ಅಲ್ವಾ? ನಮಗೂ ಅವ್ರು ಕೇಳಿದ ಮಾತನ್ನ ನೆನೆಸ್ಕೊಟ್ವಿ ಅನ್ನೋ ತೃಪ್ತಿ ಅಲ್ವಾ?
ಯೋಚನೆ ಮಾಡೋ. ನಂಗೆ ಗೊತ್ತೈತೆ ಕೋನು, ಯಾಕೋ ಆ ಮನೆ ನಿಂಗೆ ಹಾಕ್ಬರ್ಕಿಲ್ಲ, ಇಷ್ಟ ಆಗಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ. ಆದ್ರೆ ಪುಟ್ಟ, ಅವ್ರು ಮಾಡಿರೋ ಋಣನ ನನ್ನ ಕೈ ತೀರ್ಸಕ್ಕಾಗತ್ತೇನಪ್ಪ? ಹಾಂ, ಅವ್ರು ಏನೇನು ನಮಗೆ ಸಹಾಯ ಮಾಡೋರೆ ಅದನ್ನು ತೀರ್ಸಕ್ಕಾಗತ್ತೇನಪ್ಪ? ಕನಿಷ್ಠ ನೀನು ಹೋಗಿ ಆ ಅಮ್ಮಾಜಿ ಸೇವೆ ಮಾಡಿದ್ರೆ ಏನೋ ಅವ್ರಿಗೆ ಪ್ರತಿಯಾಗಿ ಸೇವೆ ಮಾಡಿದಂಥ ಅವಕಾಶ ಸಿಕ್ಬಿಡ್ತು ಅಂತ ಇದ್ಬಿಡ್ಬೋದಲ್ವಾ ನಾನು? ಯೋಚನೆ ಮಾಡು ಪುಟ್ಟ. ಕೈ ಮುಗಿದು ಕೇಳ್ಕೊಳ್ತೀನಿ ಕಣಪ್ಪ, ಹೋಗ್ಬಿಡೋ. ಅಯ್ಯೋ ಅಪ್ಪಯ್ಯ, ನೀವ್ ಹಿಂಗೆಲ್ಲ ಕೇಳ್ಕೋಬೇಡಿ, ನಾನು ಹೋಗ್ತೀನಿ. ಹೋಗ್ತಿಲ್ಲ. ನಿಮ್ ಡಾಕ್ಟರ್ ಕೆಜಿ ಗಟ್ಟಲೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ನೀನ್ ಡೈಲಿ ಕರೆಕ್ಟ್ ಆಗಿ ತಗೊಂಡು ಬೇಗ ಹುಷಾರಾಗ್ಬೇಕು. ನೀನ್ ತುಂಬಾ ವೀಕ್ ಆಗಿದೆಯಂತೆ, ಸೊ ಡೈಲಿ ಊಟ ತಿಂಡಿ ಕರೆಕ್ಟ್ ಆಗಿ ಮಾಡ್ಬೇಕು. ನೀನ್ ಮೊದಲು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಕೂಲ್ ಆಗಿರೋದನ್ನ ಕಲ್ತ್ಕೋ. ಏನು? ನನ್ ಕಾಳಜಿ ನಾನು ಮಾಡ್ಕೊಂತೀನಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೂ ಏಟಾಗೈತೆ, ಹಿಂದೆ ನೀವು ಹುಷಾರು. ನನ್ ನೋಡ್ಕೊಳಕ್ ನನ್ ಹೆಂಡತಿ ಇರ್ಬೇಕಾದ್ರೆ ನನಗೇನ್ ಚಿಂತೆ? ನೋಡು, ಇವತ್ ನಿಂಗೆ ಹುಷಾರಿಲ್ಲ ಅಂತ ಸುಮ್ಮನಿದ್ದೀನಿ. ನಾಳೆಯಿಂದ ಮುಖಾನ ಈ ತರ ಡಲ್ ಆಗಿ ಇಟ್ಕೊಂಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ನೀನ್. ಮೊದ್ಲು ಪೂರ್ವಿನ ಮನೆ ಕರ್ಕೊಬನ್ನಿ, ತಾನಾಗೆ ಮುಕ್ತಲ್ ನಗು ಬರ್ತೈತೆ. ಏನಂದೆ? ಅದು ಮನೆಗೆ ಹೋಗೋಣ ಅಂದೆ. ಅದಕ್ಕೂ ಮುಂಚೆ ಒಂದ್ ಕೆಲ್ಸ ಇದೆ. ಇಲ್ಲಿ ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು, ಹೇಳ್ತೀನಿ. ಇದೇನ್ ನಿಮ್ ಹುಚ್ಚಾಟ? ಸುಮ್ನೆ ಮನೆಗೆ ಹೋಗೋಣ ನಡೀರಿ. ಒಳ್ಳೆ ಮಾತಲ್ಲಿ ಕಣ್ಮುಚ್ಕೊ. ನಾನು ನಿಂಗೊಂದು ಗಿಫ್ಟ್ ತಂದಿದ್ದೀನಿ, ಕೊಡ್ತೀನಿ. ನನ್ಗೆ ಯಾವ ಗಿಫ್ಟು ಬೇಡ. ನಿನ್ನ ಹಿಂಗ ಆವಾಜ್ ಹಾಕಿದ್ರೆ ಅಲ್ವಾ ನಿನ್ ದಾರಿಗೆ ಬರೋದು? ಪ್ಲೀಸ್ 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 ಪ್ಲೀಸ್, ಹಂಗೆ ಇರು, ಕಣ್ಬಿಡ್ಬೇಡ. ಅಮ್ಮಾಜಿ, ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೀನಿ. ಅದು ನಿಮ್ಮನೆ ಕೂಡ ಹೌದಮ್ಮ. ನಿಮ್ಮನೆಗೆ ನಿನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವಳೇನೋ ಬರ್ತೀನಿ ಅಂತನ್ಲು, ಆದ್ರೆ ಪಾಪ ಪದ್ಮಿನಿ ಗತಿ ಏನಾಗುತ್ತೋ ಏನೋ. ಅಯ್ಯೋ, ಇವಳು ಯಾಕೆ ಒಪ್ಕೊಂಡ್ಲು? ಅಲ್ಲೋದ್ರೆ ಮತ್ತೆ ರಾಮಾಯಣ ಶುರುವಾಗ್ತೈತೆ. ಅಲ್ಲವ ಪೂರ್ವಿ ನೀನು? ಉರ್ವಶಿ, ಅಮ್ಮಾಜಿ, ನೀವು ಪೂರ್ವಿಂಗ್ ಕರ್ಕೊಂಡೋಗಿ. ಏನೋ ಚಿಕ್ಕ ಹುಡುಗಿ ಅವಾಗಲೇ ಬರೋಕ್ಕಿಲ್ಲ ಅಂದ್ಬಿಟ್ಲು, ಇವಳು ಒಪ್ಕೊಂಡವಳೆ, ನೀವು ಕರ್ಕೊಂಡೋಗಿ. ನೀನ್ ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹಾಗಿದ್ರೆ ಹೊರಡೋಣವಾ ನಾವು? ನಿಮ್ಮ ಅಪ್ಪ ಅಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಹೋಗು. ಈ ಅಮ್ಮಾಜಿ ಏನ್ ಮಾಡಕ್ ಹೊಂಟವ್ರೆ? ಯಾಕೋ ವಿಚಿತ್ರ ಅನ್ನಿಸ್ತೈತೆ. ನನ್ ಮುಂದೆ ಯಾವತ್ತು ನಿನ್ ಖಾಲಿ ಹಣೆಲಿರ್ಬಾರ್ದು. ನಿನ್ ಹಣೆಲಿ ಬಿಂದಿ ಇದ್ರೇನೆ ಲಕ್ಷಣ.
ಯಾಕೆ ಕಣ್ಣಲ್ಲಿ ನೀರು? ಹೇಳ್ಕೊಳಕ್ ಆಗದರಷ್ಟು ಖುಷಿ ಆದಾಗ ಕಣ್ ತುಂಬುತ್ತಂತೆ ಅಲ್ವಾ? ಕೊನೆದಾಗ ಒಂದು ಮಾತು ಪದ್ಮಿನಿ, ಮದುವೆ ದಿನ ಮಾತ್ರ ಸಿಂಬಾಲಿಕ್ ಆಗಿ ಸಿಂಧೂರ ಇಟ್ಬಿಟ್ರೆ ಗಂಡ ಆಗಲ್ಲ, ತಾಳಿ ಕಟ್ಸ್ಕೊಂಡ್ಬಿಟ್ರೆ ಹೆಂಡ್ತಿನೂ ಆಗಲ್ಲ. ಜೊತೆಯಾಗಿ ನಡಿಬೇಕು, ಕಷ್ಟ ಬಂದ್ರೆ ಕೈ ಕೈ ಹಿಡಿದು ಎದುರಿಸ್ಬೇಕು, ಖುಷಿ ಹಂಚ್ಕೋಬೇಕು, ಒಬ್ರನ್ನೊಬ್ರು ಜೀವಕ್ಕಿಂತ ಹೆಚ್ಚಾಗಿ ಹಚ್ಕೋಬೇಕು. ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದ್ರೆ ಒದ್ದಾಟಾಗಿ ಹುಡ್ಕಾಡ್ಬೇಕು. ಅದು ನಿಜವಾದ ಗಂಡ ಹೆಂಡತಿ ಸಂಬಂಧ. ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕೆ ಯಾವ ತಾಳಿ ಅನ್ನೋ ಸಾಕ್ಷಿನೂ ಬೇಕಾಗಿಲ್ಲ.